ದಾವಣಗೆರೆಯಲ್ಲಿ ಬ್ಯಾಂಕ್ ದರೋಡೆಕೋರರು ಉತ್ತರ ಪ್ರದೇಶ ಮೂಲದವರು ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಅಂತಕ್ಕಂಥ ಅಪ್ಡೇಟ್ ಸಿಗ್ತಾ ಇದೆ. ಬ್ಯಾಂಕ್ ದರೋಡೆ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ ದಾವಣಗೆರೆಯಲ್ಲಿ. ಬ್ಯಾಂಕ್ ದರೋಡೆಗೆ ಮೊದಲು ಸ್ಥಳ ನೋಡೋದಕ್ಕೆ ಅಂತ ಬಂದಿತ್ತು ಈ ಗ್ಯಾಂಗ್ ಅಂತಕ್ಕಂಥದ್ದು ಗೊತ್ತಾಗಿದೆ. 2 ಕಾರಿನಲ್ಲಿ ಬಂದಿದ್ರಂತೆ ಯುಪಿ ಮೂಲದ 8 ಜನರ ಗ್ಯಾಂಗ್. ಮೊಬೈಲ್ ಬಳಸಿದರೆ ಸಿಕ್ಕಿ ಬೀಳೋ ಆತಂಕದಲ್ಲಿ ಬರಿಗೈಯಲ್ಲಿ ಬಂದಿತ್ತು ಈ ಗ್ಯಾಂಗ್ ಅಂತ ಗೊತ್ತಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಗ್ಯಾಂಗ್ ಬೆನ್ನತ್ತಿದ್ದಾರೆ ಪೊಲೀಸರು. ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಬಳಿ ಕಾರಿಗೆ ಪೊಲೀಸರು ಅಡ್ಡ ಹಾಕಿದ್ದಾರೆ. ಈ ವೇಳೆ ಪೊಲೀಸರ ಮೇಲೇ ಅಟ್ಯಾಕ್ ಮಾಡಿತ್ತಂತೆ ಈ ಗ್ಯಾಂಗ್. ಸದ್ಯ 4 ಬಂಧನ ಆಗಿದೆ, 4 ಎಸ್ಕೇಪ್ ಆಗಿದ್ದಾರೆ. ಅವರು ಕೂಡ ಕರ್ನಾಟಕ ಗಡಿ ಬಿಟ್ಟು ಎಲ್ಲೂ ಹೋಗದೇ ಇದ್ದಂಗೆ ತಡಿಬೋದು, ಅದು ಬೇರೆ ವಿಚಾರ. ಅಷ್ಟು ಸುಲಭವಾಗಿ ಎಸ್ಕೇಪ್ ಆಗೋಕ್ಕಾಗಲ್ಲ. ಬಟ್ ಪೊಲೀಸರು ಸಮಯ ಪ್ರಜ್ಞೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅವರೇನು ದರೋಡೆ ಮಾಡಿಲ್ಲ, ಜಾಗ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಕೈಯಲ್ಲೇನು ಶಸ್ತ್ರಾಸ್ತ್ರಗಳು ಎಲ್ಲ ಲಾಂಗು ಮಚ್ಚು ಎಲ್ಲ ಹಿಡ್ಕೊಂಡಿದ್ದಾರೆ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರು ಬಿಡ್ತಾರಾ ಅಟ್ಯಾಕ್ ಮಾಡಿದರೆ? ಆಮೇಲೆ ಈ ಪ್ರಕರಣ ಬೇರೆ ಬೇರೆ ದರೋಡೆ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಈ ಉತ್ತರ ಪ್ರದೇಶ ಗ್ಯಾಂಗು ಸುಮಾರು ರಾಜ್ಯಗಳಲ್ಲಿ ಈ ಥರ ದರೋಡೆ ಮಾಡಿದ್ದಾರೆ. ಎಲ್ಲ ಒಂದೊಂದಾಗೀಗ ಗೊತ್ತಾಗಬೇಕು. ಒಂದು ಮಾಹಿತಿ ಬರ್ತದೆ, 1-2 ವೆಹಿಕಲಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಹೀಗೆ ನ್ಯಾಮ್ತಿ ಕಡೆಗೆ ಅಂತ ಹೇಳಿ. ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ತೇವೆ. ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ 1-2 UP ನಂಬರ್ ಪ್ಲೇಟ್ ಇರೋ ವೆಹಿಕಲ್ಸ್ ಚೆಕ್ ಪೋಸ್ಟಿಂದ ಪಾಸ್ ಆಗ್ತಾ ಇರೋದು ಗಮನಕ್ಕೆ ಬರ್ತದೆ. ಫಸ್ಟು ಅದು ಕಡೆಗೆ ಬರ್ತಾರೆ. ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡಕಟ್ಟೆ ಕಡೆಗೆ ಕ್ರಾಸ್ ಆಗ್ತಾರೆ. ಅಲ್ಲಿ ನಮ್ಮವರು ಏನು ಅವ್ರಿಗೆ ತಡೀತಾರೆ. ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ. ಅಲ್ಲಿ ದರೋಡೆಕೋರರ ಗ್ಯಾಂಗ್ ಮೇಲೆ ಪೊಲೀಸ್ ಫೈರಿಂಗ್ ಕೂಡ ಆಗಿರುವಂಥದ್ದು ನಾವು ಅದೇ ಸ್ಥಳದಲ್ಲಿ ನೋಡೋದಾಗಿದೆ. ಏನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಚೆಕ್ ಪೋಸ್ಟ್ ಬಳಿ ಫೈರಿಂಗ್ ಕೂಡ ಆಗಿರುವಂಥದ್ದು. ಫೈರಿಂಗ್ ಅಂದರೆ ದರೋಡೆಕೋರರ ಗ್ಯಾಂಗ್ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ಮಚ್ಚಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಆರೋಪಿಯ ಕಾಲ್ಗೆ ಒಂದು ಶೂಟೌಟ್ ಕೂಡ ಮಾಡ್ತಾರೆ. ಪ್ರಮುಖವಾಗಿ ದರೋಡೆಕೋರರ ಗ್ಯಾಂಗ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರುವಂಥ ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಫೈರಿಂಗ್ ಕೂಡ ಮಾಡಿರುವಂಥದ್ದು. ಸ್ಥಳಕ್ಕೆ SP ಅವರಾದಂತಹ ಉಮಾ ಪ್ರಶಾಂತ್ ಅವರಾಗಿರುವಂತೆ ಸಾಕಷ್ಟು ಅಧಿಕಾರಿಗಳು ಕೂಡ ಬಂದು ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಅಂದರೆ ಬ್ಯಾಂಕ್ ದರೋಡೆ ಆಗ್ತಾಯಿತ್ತು, ಆ ಸಂದರ್ಭದಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾಯಿದ್ರು. ಆದರೆ ಚೆಕ್ ಪೋಸ್ಟಲ್ಲಿ ಎಲ್ಲ ವಾಹನಗಳು ಕೂಡ ತಪಾಸಣೆ ನಡೆಸುವಂಥ ಸಂದರ್ಭದಲ್ಲಿ 3 ಕಾರಲ್ಲಿ ಬಂದಂತಹ 10 ಜನ ದರೋಡೆಕೋರರು ವಾಹನವನ್ನು ನಿಲ್ಲಿಸದೇ ಇರುವಂಥ ನೆಲೆಯಲ್ಲಿ 2 ವಾಹನಗಳು ತಡೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಉಳಿದಂಥ ಇನ್ನೊಂದು ಕಾರಲ್ಲಿ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ. 4 ಜನರನ್ನು ಈಗಾಗಲೇ ಬಂಧನ ಮಾಡಿರುವಂಥದ್ದು. ಉಳಿದಂಥ ಆರೋಪಿಗಳನ್ನ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ SP ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಯಾವ ರೀತಿಯಾಗಿ ಪ್ರಕರಣ ಆಯಿತು? ಪ್ರಮುಖವಾಗಿ ಇಲ್ಲಿ SP ಅವರು ಆದಂತಹ ಉಮಾ ಪ್ರಶಾಂತ್ ಅವರು ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಆರೋಪಿಗಳನ್ನ ಬಂಧನ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ತಂಡಗಳನ್ನು ರಚಿಸಿ ಅಲ್ಲಿ ಆರೋಪಿಗಳನ್ನ ಬಂಧನ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನ್ಯಾಮ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದರೋಡೆ ಕೇಸ್ ಆಗಿತ್ತು. ಆ ದರೋಡೆ ಕೇಸ್ಗೂ ಇವ್ರಿಗೂ ಸಂಬಂಧ ಇದೆಯಾ ಅನ್ನುವಂಥ ಶಂಕೆ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂಥ ನೆಲೆಯಲ್ಲಿ ಸಿಕ್ಕಂತಹ ಆರೋಪಿಗಳನ್ನ ವಿಚಾರಣೆ ನಡೆಸುವಂಥದ್ದು ಮತ್ತು ಫೈರಿಂಗ್ ಆಗುವಂತಹ ಆರೋಪಿ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ತಂಡವನ್ನು ರಚಿಸಿ ಉಳಿದಂತಹ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ, ಅಂದರೆ ಅವರು ಎಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಎಲ್ಲ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ಥಳಕ್ಕೆ ಭೇಟಿ ನೀಡಿದಂತಹ SP ಉಮಾ ಪ್ರಶಾಂತ್ ಅವರು ಅಧಿಕಾರಿಗಳ ಮೇಲೆ ಒಂದು ವಿಚಾರಣೆ ಕೂಡ ಅಂದರೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಆಯಿತು, ಯಾವ ರೀತಿಯಾಗಿ ಕಾರಲ್ಲಿ ಬಂದರು, ಮತ್ತು ಪ್ರಮುಖವಾಗಿ ಇಲ್ಲಿ ಫೈರಿಂಗ್ ನಡೆದಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಎಲ್ಲ ರೀತಿಯಂತಹ ಪರಿಶೀಲನೆ ಮಾಡಿ ಮತ್ತು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಜಿಲ್ಲೆಯ ನ್ಯಾಮ್ತಿ ಹಾಗೂ ಹೊನ್ನಾಳಿ ಸೆಂಟ್ರಲ್ಲಿರುವಂತಹ ಅರಬಘಟ್ಟ ಚೆಕ್ ಪೋಸ್ಟಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾರ್ತಿ, ಪಬ್ಲಿಕ್ TV ದಾವಣಗೆರೆ.